ಏನು ರಮೇಶ್ ಕತ್ತಿ ಅವರು ಒಂದು ಬೇಜವಾಬ್ದಾರಿ ಹೇಳಿಕೆನ ಕೊಟ್ಟಿದ್ದಾರೆ. ಆ ಹೇಳಿಕೆ ಎಷ್ಟು ಜನಕ್ಕೆ ನೋವಾಗಿದೆ ಅನ್ನೋದು ಅವ್ರಿಗೆ ಇನ್ನೂ ಅರಿವಾಗಿಲ್ಲ. ವಾಲ್ಮೀಕಿ ಬೇಡ ಜನಾಂಗದವ್ರನ್ನ ಒಂದು ಚೂತ್ಯ ಪದ ಉಪಯೋಗಿಸಿ ಮಾತಾಡಿದ್ದಾರೆ. ವಾಲ್ಮೀಕಿ ರಾಮಾಯಣ ಬರೆದಂಥ ವಾಲ್ಮೀಕಿ ಇವತ್ತು ಇಡೀ ದೇಶದಲ್ಲಿ, ಇಡೀ ಅಯೋಧ್ಯೆಯಲ್ಲಿ ಒಂದು ಮಂದಿರನ ಮಾಡಿದ್ದಾರೆ. ಅದು ನಮ್ಮ ಜನಾಂಗದ ಹೆಮ್ಮೆ. ನಮ್ಮ ಜನಾಂಗದವರು ವಾಲ್ಮೀಕಿ ಅವರು ರಾಮಾಯಣ ಬರೀದೇ ಇಲ್ಲ ಅಂದರೆ ರಾಮನೂ ಇರ್ತಿರಲಿಲ್ಲ, ಲಕ್ಷ್ಮಣನೂ ಇರ್ತಿರಲಿಲ್ಲ, ಸೀತೆನೂ ಇರ್ತಿರಲಿಲ್ಲ. ಅಂಥ ವಾಲ್ಮೀಕಿ ರಾಮಾಯಣ ಬರೆದಂಥ ವಾಲ್ಮೀಕಿ ಜನಾಂಗದವ್ರನ್ನೇ ಅವಹೇಳನಕಾರನಾಗಿ ಮಾತಾಡಿರೋದು ಬಹಳ ಖಂಡನೀಯ. ಅದಲ್ಲದೆ ಅವರು ಕೆಲವು ಬದಲಾವಣೆಗಳನ್ನು ತಿದ್ಕೋಬೇಕು. ವೈಯಕ್ತಿಕವಾಗಿ ಅವ್ರದ್ದೇನೇನಾದ್ರು ಮಾಡ್ಕೊಳ್ಳಿ, ಎಲೆಕ್ಷನ್ನೇ ಬೇರೆ, ಜಾತಿ ನಿಂದನೆ ಮಾಡೋದೇ ಬೇರೆ. ಆದ್ದರಿಂದ ನಮ್ಮ ವಾಲ್ಮೀಕಿ ಜನಾಂಗದ ಬೇಡ ಜನಾಂಗದವ್ರನ್ನ ಅವಹೇಳನಕಾರ್ಯವಾಗಿ ಚೂತ್ಯವಾಗಿ ಮಾತನಾಡೋದ್ರಿಂದ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಈಗ ಆಲ್ರೆಡಿ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಯೊಂದು ಕಡೆಯೂ ಅವ್ರ ಮೇಲೆ FIR ಆಗಿದೆ. ಅದನ್ನು ಮನಗಂಡು ಅವ್ರ ಮೇಲೆ ಅವ್ರಿಗೆ ಸರಿಯಾದ ಪಾಠ ಕಲಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗಿ ತೀರಿಸ್ತಾ ಇರ್ತಾನೆ.